ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ವಂದನೆ. ಬನ್ನಿ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಈ ಮಾತನ್ನ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ಈ ಭೂಮಿಯಲ್ಲಿ ಜೀವಿಸುವಂಥ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಮಯಗಳು ಬರ್ತವೆ, ಕೆಲವೊಂದು ಸಂದರ್ಭಗಳು ಬರ್ತವೆ. ಅಕಸ್ಮಾತ್ ಆಗಿ ನಮಗೆ ಯಾವುದೇ ಒಂದು ಬ್ಯಾಡ್ ನ್ಯೂಸ್, ಕೆಟ್ಟದಾದಂತಹ ಸುದ್ದಿ ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಹೃದಯ, ಸಮಾಧಾನವಾಗಿರುವಂತಹ ಹೃದಯ ಕಳವಳಗೊಳ್ಳಲಿಕ್ಕೆ ಪ್ರಾರಂಭವಾಗ್ತದೆ. ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿ ನಾವು ನಮ್ಮ ಕಿವಿಯಲ್ಲಿ ಬೀಳುವಾಗ ನಮ್ಮ ಹೃದಯ ಗಲಿಬಿಲಿಗೆ ಒಳಗಾಗ್ತದೆ. ನಮಗಿರುವಂತಹ ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ. ಆ ಸಂದರ್ಭದಲ್ಲಿ ದೇವರ ಮೇಲೆ ಇರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ನಾವು ಎಷ್ಟೇ ದೇವರ ವಾಕ್ಯಗಳನ್ನು ಓದಿದ್ರು ಕೂಡ ಆ ಸಮಯದಲ್ಲಿ ಆ ವಾಕ್ಯಗಳು, ಆ ನಂಬಿಕೆ ನಮ್ಮ ಕೆಲಸಕ್ಕೆ ಬಾರದಂತೆ ನಮಗೆ ಕಳವಳ, ಗಲಿಬಿಲಿ ಪ್ರಾರಂಭವಾಗ್ತದೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ಕಳವಳ ಪಡಬೇಡ್ರಿ, ನೀವು ಕಳವಳ ಪಡಬೇಡ್ರಿ, ನನ್ನನ್ನು ನೀವು ನಂಬಿರಿ, ನನ್ನನ್ನು ನೀವು ನಂಬಿರಿ, ನೀವು ಭಯ ಪಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಒಂದು ಸಾರಿ ಬೈಬಲ್ ಅಲ್ಲಿ ಯಾಹೀರನು ಎಂಬುದಾಗಿ ಒಬ್ಬ ವ್ಯಕ್ತಿ ತನ್ನ ಮಗಳು ಬಹಳ ಬಲಹೀನಳಾಗಿದ್ದಾಳೆ, ಸಾಯುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಳೆ ಅಂತೇಳಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಸ್ವಾಮಿ, ನನ್ನ ಮಗಳನ್ನ ಕಾಪಾಡು ಎಂಬುದಾಗಿ ಕೇಳಿಕೊಳ್ಳುವಾಗ ಯೇಸು ಸ್ವಾಮಿ, ನಾನು ಬಂದು ನಿನ್ನ ಮಗಳನ್ನ ರಕ್ಷಿಸುತ್ತೇನೆ ಎಂಬುದಾಗಿ ಹೇಳುವಾಗ ಸ್ವಲ್ಪ ಸಮಯದ ನಂತರ ಆತನಿಗೊಂದು ಸುದ್ದಿ ಬರುತ್ತದೆ. ಏನು ಸುದ್ದಿ ಅಂದ್ರೆ, ನಿನ್ನ ಮಗಳು ತೀರಿ ಹೋದಳು ಎಂಬುದಾಗಿ. ದೇವಜನರೇ, ನಾವು ನೆನೆಸ್ತೇವೆ, ತೀರಿ ಹೋದಳು ಅನ್ನುವ ಕ್ಷಣದಲ್ಲಿ ಆ ಯಾಯೀರನು ಬಹಳ ಹೃದಯದಲ್ಲಿ ಕಳವಳವನ್ನ ಅನುಭವಿಸಿರಬಹುದು. ಭಯಂಕರವಾದಂತಹ ಒಂದು ಭಯದ ವಾತಾವರಣ ಆತನ ಹೃದಯದಲ್ಲಿ ಆಗಿರಬಹುದು. ಆ ಸಮಯದಲ್ಲಿ ಯೇಸು ಸ್ವಾಮಿ ಆ ಯಾಯೀರನಿಗೆ ಹೇಳ್ತಾನೆ, ಯಾಯೀರನೇ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ, ನೀನು ದೇವರನ್ನು ನಂಬು, ನನ್ನನ್ನು ನಂಬು ಎಂಬುದಾಗಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋವನ್ನ ನೋಡುತ್ತಿರುವಂತಹ ನಿನಗೂ ದೇವರು ಹೇಳ್ತಾನೆ, ಭಯಪಡಬೇಡ. ಅಮ್ಮ, ಭಯಪಡ್ತಾ ಇದೀಯಾ? ಸಹೋದರನೇ, ಭಯಪಡ್ತಾ ಇದೀಯಾ? ಯಾಕೆ ನನ್ನ ಜೀವಿತದಲ್ಲಿ ಇಂಥ ಒಂದು ಹೋರಾಟ, ಯಾಕೆ ನನ್ನ ಜೀವಿತದಲ್ಲಿ ಇಂಥ ಒಂದು ಸಮಸ್ಯೆಗಳು, ಯಾರಿಗೂ ಇಲ್ಲದಂತಹ ಈ ಒಂದು ನೋವು ನನಗೆ ಯಾಕೆ ಸ್ವಾಮಿ ಎಂಬುದಾಗಿ ನಿನ್ನ ಗಲಿಬಿಲಿಯಲ್ಲಿದೆಯಾ? ಇವತ್ತು ಈ ವಿಡಿಯೋ ಮುಖಾಂತರವಾಗಿ ದೇವರು ನಿನಗೆ ಹೇಳುತ್ತಾನೆ, ಕಳವಳ ಪಡಬೇಡ, ಭಯಪಡಬೇಡ. ಯಾಯೀರನ ದೇವರು ನಿನ್ನ ದೇವರಾಗಿದ್ದಾನೆ. ಯಾಯೀರನ ಮಗಳನ್ನ, ಸತ್ತವಳನ್ನ ಎಬ್ಬಿಸಿದ ದೇವರು ನಿನ್ನ ಜೀವಿತದ ಪರಿಸ್ಥಿತಿಗಳು, ಸತ್ತಿರುವಂತ ಪರಿಸ್ಥಿತಿಗಳಿಂದ ಆತನು ಎತ್ತಿ ನಿಲ್ಲಿಸಲು ಶಕ್ತನಾಗಿದ್ದಾನೆ.
ಎಬ್ಬಿಸಿ ನಿಲ್ಲಿಸಲು ಶಕ್ತನಾಗಿದ್ದಾನೆ. ಆತನನ್ನೇ ನಂಬು, ಆತನಿಗೋಸ್ಕರ ಜೀವಿಸು. ಭಯ ಪಡಬೇಡ, ಕಳವಳ ಪಡಬೇಡ. ಯೇಸು ನಿನ್ನನ್ನು ಆಶೀರ್ವದಿಸ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಜೀವ ಸ್ವರೂಪನಾದ ನಿನಗೆ ವಂದನೆಗಳು. ಪುರಾತನ ಕಾಲದಲ್ಲಿ